ಇವತ್ತು ನಾವು ಗಣಪತಿಯ ತಾಂತ್ರಿಕ ಸ್ವರೂಪದ ಬಗ್ಗೆ ಮಾತನಾಡೋಣ. ಶ್ರೀ ಉಚ್ಚಿಷ್ಟ ಗಣಪತಿ. ಅಂಥದ್ದೇನಾಗಿತ್ತು, ಗಣಪತಿಗೆ ಎಂಥ ಅವತಾರ ತಾಳ್ಬೇಕಂದ್ರೆ ತನ್ನ ಅರ್ಧಾಂಗಿ ಜೊತೆ ರತಿ ಕ್ರೀಡೆ ಮಾಡ್ತಾ ಒಬ್ಬ ಹಸುರನ್ನ ಸಾಯಿಸಬೇಕಾಗಿತ್ತು. ನಿಮಗೆ ಗೊತ್ತಿದೆಯಾ ಗಣಪತಿಯ ಅಂಥ ಒಂದು ದೊಡ್ಡ ತಾಂತ್ರಿಕ ಸ್ವರೂಪ ಇದೆ ಅಂತ? ಅಂದರೆ ಈ ದೇವ್ರನ್ನ ಪೂಜೆ ಮಾಡಿದ್ರೆ ನಿಮ್ಗೆಂಥ ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಮಾಟ ಮಂತ್ರ ಕ್ರಿಯೆ ನಡೆದಿದ್ರು, ಎಂಥ ಕಷ್ಟಕರವಾದ ಕೋರ್ಟ್ ಕೇಸ್ ಇರಲಿ ಅಥವಾ ಜೀವನದಲ್ಲಿ ಏನೂ ನಡೀತಾ ಇಲ್ಲ ಅನ್ನೋದು ಎಲ್ಲದೂ ಎಂಥ ಕೆಟ್ಟದಿದ್ರು ಅದೆಲ್ಲ ಹೊರಟೋಗಿ ಬಹಳ ಒಳ್ಳೆಯದಾಗುತ್ತೆ. ಈ ತಾಂತ್ರಿಕ ರೂಪದಲ್ಲಿರುವಂಥ ಗಣಪತಿನ ಪೂಜೆ ಮಾಡೋದ್ರಿಂದ ಎಂಥ ನಕಾರಾತ್ಮಕ ಶಕ್ತಿಯ ತೊಂದರೆ ಇದ್ದರೂ ಅದರಿಂದ ದೂರ ಆಗೋದಲ್ಲದೆ ನಿಮಗೆ ದೊಡ್ಡ ಮಟ್ಟಿಗೆ ಸಂಪತ್ತು ಕೂಡ ಸಿಗುತ್ತೆ. ಹಾಗಾದರೆ ಈ ಗಣಪತಿಯ ಒಂದು ತಾಂತ್ರಿಕ ಸ್ವರೂಪಕ್ಕೆ ಕಾರಣ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೀವೇನಾದರೂ ಚಾನಲ್ಗೆ ಮೊದಲನೇ ಬಾರಿ ಬರ್ತಿದ್ರೆ ಅಥವಾ ಆಗಲೇ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಗಣಪತಿಯ ಈ ಸ್ವರೂಪ ತುಂಬ ಲಾಭದಾಯಕರವಾಗಿದೆ. ಉಚ್ಚಿಷ್ಟ ಗಣಪತಿ, ಇದರ ಅರ್ಥ ಉಚ್ಚಿಷ್ಟ ಅಂದರೆ ಬಿಟ್ಟಿರೋ ಊಟ, ಅಂದರೆ ಅರ್ಧ ತಿಂದು ಅರ್ಧ ಬಿಟ್ಟಿರೋ ಊಟ. ಸಂಸ್ಕೃತದಲ್ಲಿ ಬಿಟ್ಟಿರಿ ಒಂದು ಕೊಳತು ನಾರ್ತಾ ಇರೋಂಥ ಅಥವಾ ಕೆಟ್ಟೋಗಿರೋ ಊಟ. ಅಂದರೆ ನಮ್ಮ ಜೀವನದಲ್ಲಿ ಎಂಥ ಕೆಟ್ಟ ಪರಿಸ್ಥಿತಿ ಬಂದಿರುತ್ತೆ ಅಥವಾ ನಕಾರಾತ್ಮಕ ಶಕ್ತಿಗಳಿಂದ ನಮ್ಮ ಪರಿಸ್ಥಿತಿ ಕೂಡ ಒಂದು ಉಚ್ಚಿಷ್ಟ ಸ್ಥಿತಿಯಲ್ಲಿರುತ್ತೆ. ಅಂದರೆ ಒಂದು ಕೊಳತು ನಾರ್ತಾ ಇರೋ ಊಟದ ಸ್ಥಿತಿಯಲ್ಲಿರುತ್ತೆ. ಅಂದರೆ ಇಂಥ ಉಚ್ಚಿಷ್ಟ ಸ್ಥಿತಿಯಲ್ಲಿರೋಂಥ ನಮ್ಮ ಆತ್ಮ ಆಗಲಿ ಅಥವಾ ನಾವಾಗಲಿ ನಮ್ಮನ್ನು ಅದರಿಂದ ಹೊರಗೆ ಎಳೆದು ಬೆಳಗಿನ ಕಡೆ ಕಡ್ಕೊಂಡು ಹೋಗುವಂಥ ಒಂದು ಈ ಉಚ್ಚಿಷ್ಟ ಸಾಧನೆ ಅಥವಾ ಉಚ್ಚಿಷ್ಟ ಗಣಪತಿನ ಪೂಜೆ ಮಾಡಲಾಗುತ್ತದೆ. ಈ ಅವತಾರಕ್ಕೆ ಮೂಲ ಕಾರಣ ತಿಳ್ಕೊಬೇಕಂದ್ರೆ, ಒಂದು ಕಾಲದಲ್ಲಿ ಅಂದರೆ ಪೌರಾಣಿಕ ಕಾಲದಲ್ಲಿ ಒಬ್ಬ ಅಸುರ ಇರ್ತಾನೆ. ಅವನ ಹೆಸರು ವಿದ್ಯಾವಾನ್. ಅವನು ತನ್ನ ತಪಶಕ್ತಿಯಿಂದ ಬ್ರಹ್ಮನನ್ನು ಪ್ರಸನ್ನವಾಗಿ ಮಾಡ್ಕೊತಾನೆ. ಎದುರುಗಡೆ ಬ್ರಹ್ಮ ಬಂದಾಗ ತನಗೆ ಸಾವೇ ಬರದಂತೆ 3 ಲೋಕವನ್ನು ಆಳೋವಂಥ ಶಕ್ತಿ ಕೊಡುವಂಥ ವರ ಕೊಡು ಅಂತ ಕೇಳ್ಕೊತಾನೆ. ಅದಕ್ಕೆ ಬ್ರಹ್ಮ ನಗ್ತಾ ಹೇಳ್ತಾನೆ, ನಾನು ನಿಮ್ಮ ಅಸುರರಿಗೆ ಎಷ್ಟು ಸರ್ತಿ ಹೇಳೋದು, ನಿಮಗೆ ಮರಣನೇ ಇಲ್ಲದೆ ಇರೋ ಥರ ವರ ಕೊಡೋಕ್ಕೆ ಆಗೋದಿಲ್ಲ, ನೀವೆಲ್ಲ ಸಾಯಲೇಬೇಕು ಒಂದಲ್ಲ ಒಂದು ದಿನ ಅಂತ. ಇದನ್ನು ಕೇಳಿದಂಥ ವಿದ್ಯಾವಾನ್ ಬ್ರಹ್ಮನಲ್ಲಿ ಕೇಳ್ಕೊತಾನೆ, ಓಕೆ, ನನಗೆ 3 ಲೋಕಗಳನ್ನು ಆಳೋವಂಥ ಶಕ್ತಿ ಕೊಡು, ಆದರೆ ನನ್ನನ್ನು ಯಾರು ಸಾಯಿಸ್ಬೇಕಂದ್ರೆ ಅವನೇ ಸ್ವತಃ ಸಾಕ್ಷಾತ್ ದೇವತನಾಗಿರಬೇಕು, ಹಾಗೂ ಅವನು ತನ್ನ ಸತಿಯೊಡನೆ ರತಿ ಕ್ರೀಡೆ ಮಾಡ್ಬೇಕಾದ್ರೆ ನನ್ನನ್ನು ಸಾಯಿಸಬೇಕು ಅಂತ ವರ ಕೊಡು ಅಂತ ಕೇಳ್ತಾನೆ. ಹೀಗೆ ಅವನು ವರ ಕೇಳ್ಕೊಂಡಿದ್ದ ತಕ್ಷಣ ಬ್ರಹ್ಮ ತಥಾಸ್ತು ಅಂತ ಹೇಳಿ ಮಾಯ ಆಗೋಗ್ತಾರೆ. ಈ ವರ ಸಿಕ್ಕಿದ ತಕ್ಷಣ ವಿದ್ಯಾವಾನ್ ಭೂಲೋಕ, ಪಾತಾಳ ಲೋಕ ಹಾಗೂ ದೇವಲೋಕದಲ್ಲಿ ತನ್ನ ಆಳ್ವಿಕೆಯನ್ನು ಶುರು ಮಾಡ್ತಾನೆ. ಎಲ್ರಿಗೂ ಚಿತ್ರಹಿಂಸೆ ಕೊಡ್ತಾ ಇರ್ತಾನೆ. ಇದರಿಂದ ತುಂಬ ನೊಂದಂಥ ದೇವತೆಗಳು, ಪ್ರಜೆಗಳು ಕೊನೆಗೆ ತ್ರಿಮೂರ್ತಿಗಳ ಹತ್ರ ಹೋಗಿ ನಮ್ಮನ್ನ ಈ ವಿದ್ಯಾವಾನ್ ಅನ್ನೋ ರಾಕ್ಷಸನಿಂದ ಕಾಪಾಡಿ ಅಂತ ಕೇಳ್ಕೊತಾರೆ. ಆದರೆ ಈ ವಿದ್ಯಾವಾನ್ನ ವರ ಏನಂತ ತಿಳಿದ ತ್ರಿಮೂರ್ತಿಗಳು ನಾವೇನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಹೀಗಿರ್ಬೇಕಾದ್ರೆ ಮುಂದೆ ಬಂದಂಥ ಮಹಾಗಣಪತಿ ಎಲ್ರಿಗೂ ಹೇಳ್ತಾರೆ, ನೀವು ಯೋಚನೆ ಮಾಡಿಬಿಡಿ, ನಾನು ಎಂಥ ಅವತಾರ ತಾಳ್ತೀನಿ ಅಂತಂದರೆ ಈ ಅಸುರನ ಸಾವು ಖಚಿತ ಅಂತ. ಅದೇ ಕ್ಷಣದಲ್ಲಿ ಹೀಗೆ ಹೇಳ್ತಾ ಮಹಾಗಣಪತಿ ತನ್ನ ತಾಂತ್ರಿಕ ಸ್ವರೂಪವನ್ನು ತಾಳ್ತಾರೆ. ಈ ಗಣಪತಿಗೆ ಕರೆದಂಥ ಹೆಸರು ಉಚ್ಚಿಷ್ಟ ಗಣಪತಿ. ಈ ಸ್ವರೂಪದಲ್ಲಿ ನಾವು ನೋಡೋದಾದರೆ ಈ ಸ್ವರೂಪದಲ್ಲಿರೋ ಗಣಪತಿ ತುಂಬ ಕೆಂಪು ಕಲರ್ ಇರ್ತಾರೆ. ಅವರ ತೊಡೆ ಮೇಲೆ ಸ್ವಯಂ ವಿಘ್ನೇಶ್ವರಿ ಕೂತಿರ್ತಾರೆ. ಈ ವಿಘ್ನೇಶ್ವರಿನ ಶಾಸ್ತ್ರದಲ್ಲಿ ಹಸ್ತಿಪಿಸಾಚಿ ಅಂತ ಕೂಡ ಕರೀತಾರೆ. ಈ ಚಿತ್ರದ ಒಂದು ಪಿಕ್ಚರ್ನ ನೀವು ನೋಡಿದ್ರೆ ಗಣೇಶ ಆಮೇಲೆ ಹಸ್ತಿಪಿಸಾಚಿ ಒಬ್ಬರು ತನ್ನ ಜನಾಂಗಗಳನ್ನು ಹಿಡ್ಕೊಂಡಿರೋದನ್ನು ಕಾಣಬಹುದು. ಹೀಗೆ ಈ ಅವಸ್ಥೆಯಲ್ಲಿರಬೇಕಾದ್ರೆ ವಿದ್ಯಾವನ್ನ ಕೊಲ್ಲೋಕ್ಕೆ ಅಂತ ಉಚ್ಚಿಷ್ಟ ಗಣಪತಿ ಹೋಗಿ ಅವನ್ನ ಸಂಹರಿಸ್ತಾರೆ. ಅಷ್ಟಲ್ಲದೆ ಒಂದು ದೊಡ್ಡ ವರ ಕೊಡ್ತಾರೆ, ಏನಂದರೆ ಕಲಿಯುಗದಲ್ಲಿ ಈ ನನ್ನ ತಾಂತ್ರಿಕ ಸ್ವರೂಪನ ಯಾರು ಪೂಜೆ ಮಾಡ್ತಾರೋ ಅವ್ರನ್ನ ಯಾವುದೇ ರೀತಿ ನಕಾರಾತ್ಮಕ ಶಕ್ತಿಗಳು ತೊಂದರೆ ಕೊಡೋಕ್ಕಾಗೋದಿಲ್ಲ, ಹಾಗೂ ಅವರಿಗೆ ಅಪಾರ ಧನ ಧಾನ್ಯ ಸಂಪತ್ತುಗಳು ಸಿಗುತ್ತೆ ಅಂತ. ವೀಕ್ಷಕರೇ, ಹೀಗೆ ಉಚ್ಚಿಷ್ಟ ಗಣಪತಿ ಅವತಾರದ ಬಗ್ಗೆ ತಿಳಿಸ್ಕೊಡ್ತಾ ನಿಮಗೆಲ್ಲ ಒಂದು ಪ್ರಶ್ನೆ, ನಿಮ್ಮಲ್ಲಿ ಯಾರು ಹಿಂದೆ ಉಚ್ಚಿಷ್ಟ ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ದೀರಾ? ಹೋಗಿದ್ರೆ ಅದು ಯಾವ ಊರಿನಲ್ಲಿ, ಅದರ ಅಡ್ರೆಸ್ನ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ವಾಟ್ಸಪ್ ಮೂಲಕ ಶೇರ್ ಮಾಡಿ ಅಂತ ತಿಳಿಸ್ತಾ ಧನ್ಯವಾದಗಳು.